ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಾನು ಮಂಜು, ನೀವು ನೋಡ್ತಿದ್ರಿ ಮಂಜು ಸ್ಟೋರೀಸ್. ಫ್ರೆಂಡ್ಸ್, ಈಗೆಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಹರಿದಾಡ್ತಿರುವ ವಿಷಯ ಅಂದ್ರೆ ಅದು ಬೇರೆ ಯಾರ್ದು ಅಲ್ಲ, ನಮ್ಮ ಆರ್ ಸಿ ಬಿ ತಂಡದ ಮಾಜಿ ಆಟಗಾರ ಮತ್ತು ನಮ್ಮ ಆರ್ ಸಿ ಬಿ ತಂಡದ ರೀಸೆಂಟ್ ಆಟಗಾರ ಅಂತ ಹೇಳ್ಬಹುದು. ಅದು ಬೇರೆ ಯಾರು ಅಲ್ಲ, ವಿಲ್ ಜಾಕ್ಸ್ ಮತ್ತು ಜಕೋಬ್ ಬೆಥೆಲ್ ಅಂತ ಹೇಳ್ಬಹುದು. ಇವರ ಹೆಸರುಗಳು ಈಗ ಬಹಳ ಚರ್ಚೆಯಲ್ಲಿದ್ದಾವೆ ಅಂತ ಹೇಳ್ಬಹುದು. ಇವರಿಬ್ಬರಲ್ಲಿ ಯಾರು ಬೆಸ್ಟ್ ಅಂತ ಈಗ ತುಂಬಾ ಜನರು ಚರ್ಚೆ ಮಾಡ್ತಾ ಇದ್ದಾರೆ. ಈಗಾಗಲೇ ಫ್ರೆಂಡ್ಸ್, ಇಂಗ್ಲೆಂಡ್ ಕ್ರಿಕೆಟ್ ಬೋರ್ಡ್ ಅವರು ವಿಲ್ ಜಾಕ್ಸ್ ಅವರನ್ನು ಡ್ರಾಪ್ ಮಾಡ್ತಾ ಇದ್ದಾರೆ. ಇವರನ್ನು ಡ್ರಾಪ್ ಮಾಡಿ ನಮ್ಮ ಆರ್ ಸಿ ಬಿ ತಂಡದ ರೀಸೆಂಟ್ ಆಟಗಾರ ಜಕೋಬ್ ಬೆಥೆಲ್ ಅವರಿಗೆ ಚಾನ್ಸ್ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಹುದು. ಇವರಿಬ್ಬರು ಈ ರೀತಿ ಹಾವಳಿಯನ್ನು ನಡೆಸಿದ್ದು ಯಾಕೆ ಅಂದ್ರೆ ಫ್ರೆಂಡ್ಸ್, ಇಂಗ್ಲೆಂಡ್ ತಂಡಕ್ಕೆ ಜಕೋಬ್ ಬೆಥೆಲ್ ಮತ್ತು ವಿಲ್ ಜಾಕ್ಸ್ ಅವರು ಬೆಂಕಿಯಾಗಿ ಬ್ಯಾಟಿಂಗ್ ನ ಆಡಿದ್ದಾರೆ. ವಿಲ್ ಜಾಕ್ಸ್ ಅವರನ್ನು ಡ್ರಾಪ್ ಮಾಡಿದ್ದು ಒಂದು ಬೇರೆ ಕಾರಣ ಇದೆ ಅಂತ ಹೇಳ್ಬಹುದು. ಫ್ರೆಂಡ್ಸ್, ಆ ಕಾರಣ ಏನು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿಸ್ಕೊಡ್ತೇನೆ ಮತ್ತು ಇವರಿಬ್ಬರಲ್ಲಿ ಯಾರು ಬೆಸ್ಟ್ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಯಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಕೂಡ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲ್ ಇನ್ನೇನು 7,000 ಸಬ್ಸ್ಕ್ರೈಬರ್ಸ್ ರೀಚ್ ಆಗಲಿದೆ ಅಂತ ಹೇಳ್ಬಹುದು. ಇನ್ನು ಫ್ರೆಂಡ್ಸ್, ಈಗಾಗಲೇ ಇಂಗ್ಲೆಂಡ್ ಕ್ರಿಕೆಟ್ ಬೋರ್ಡ್ ಅವರು ಚಾಂಪಿಯನ್ಸ್ ಟ್ರೋಫಿಗೆ ತಮ್ಮ ತಂಡವನ್ನು ಇಂಗ್ಲೆಂಡ್ ತಂಡವನ್ನು ಘೋಷಿಸಿದ್ದಾರೆ ಅಂತ ಹೇಳ್ಬಹುದು. ಈ ಟೀಮ್ನಲ್ಲಿ ಈಗ ಇಂಗ್ಲೆಂಡ್ ಟೀಮ್ನಲ್ಲಿ ವಿಲ್ ಜಾಕ್ಸ್ ಅವರನ್ನು ಡ್ರಾಪ್ ಮಾಡಿದ್ದಾರೆ ಅಂತ ಹೇಳ್ಬಹುದು. ವಿಲ್ ಜಾಕ್ಸ್ ಅವರನ್ನು ಡ್ರಾಪ್ ಮಾಡಿ ನಮ್ಮ ಆರ್ ಸಿ ಬಿ ತಂಡದ ಆಟಗಾರ ಜಕೋಬ್ ಬೆಥೆಲ್ ಅವರಿಗೆ ಚಾನ್ಸ್ ಕೊಟ್ಟಿದ್ದಾರೆ. ಇನ್ನು ಫ್ರೆಂಡ್ಸ್, ವಿಲ್ ಜಾಕ್ಸ್ ಅವರನ್ನು ಡ್ರಾಪ್ ಮಾಡಲು ಒಂದು ಕಾರಣ ಇದೆ. ಅದು ಏನೆಂದ್ರೆ, ಅವರು ಬ್ಯಾಟಿಂಗಿಗೆ ಬಂದ್ರೆ ಬಿಗ್ ಸ್ಕೋರ್ ಅನ್ನು ಹೊಡೆಯುತ್ತಾರೆ. ಅದು 80 ಹೊಡೆಯಬಹುದು, 90 ಹೊಡೆಯಬಹುದು. ಇಲ್ಲ ಅಂದ್ರೆ ಅವರು ಸಿಂಗಲ್ ಡಿಜಿಟ್, ಡಬಲ್ ಡಿಜಿಟ್ ಅಲ್ಲಿ ಔಟ್ ಆಗೋದು ಜಾಸ್ತಿ ಅಂತ ಹೇಳ್ಬಹುದು. 8 ರನ್, 3 ರನ್, 20 ರನ್ ಇಷ್ಟರಲ್ಲೇ ಅವರು ಔಟ್ ಆಗಿ ಹೋಗ್ಬಿಡುತ್ತಾರೆ. ಇಲ್ಲ ಅಂದ್ರೆ ಅವರು ಬಿಗ್ ಸ್ಕೋರ್ ಅನ್ನು ಹೊಡೆಯುತ್ತಾರೆ. ಅವರು ಕಂಟಿನ್ಯೂಸ್ ಆಗಿ ಸಿಂಗಲ್ ಡಿಜಿಟ್ಗೆ ಬಹಳ ಔಟ್ ಆಗ್ತಾ ಇದ್ದಾರೆ. ಇವರಿಗೆ ಕಂಪ್ಯಾರಿಸನ್ ಮಾಡಿದ್ರೆ ಜಕೋಬ್ ಬೆಥೆಲ್ ಅವರು ಬೆಸ್ಟ್ ಅಂತ ಇಂಗ್ಲೆಂಡ್ ತಂಡಕ್ಕೆ ಗುರುತಿಸಿಕೊಂಡಿದ್ದಾರೆ. ಹೌದು ಫ್ರೆಂಡ್ಸ್, ಜಕೋಬ್ ಬೆಥೆಲ್ ಅವರು ಈಗ ಕಂಟಿನ್ಯೂ ಆಗಿ 50, 100 ಗಳನ್ನು ಬಾರಿಸುತ್ತಾ ಬರುತ್ತಾ ಇದ್ದಾರೆ. ಟೆಸ್ಟ್ ನಲ್ಲಿ ನೋಡಿದ್ರಲ್ಲ ನೀವು, ಅವರು 3 ಮ್ಯಾಚ್ ನಲ್ಲೂ ಕೂಡ 50 ಅನ್ನು ಬಾರಿಸಿದ್ದಾರೆ. 3 ಮ್ಯಾಚ್ ನಲ್ಲಿ ಅವರು 50 ಗಳನ್ನು ಬಾರಿಸಿದ್ದರ ಕಾರಣ ಜಕೋಬ್ ಬೆಥೆಲ್ ಅವರು ಈಗ ಅವರ ಎವರೇಜ್ ಅನ್ನು ಜಾಸ್ತಿ ಮಾಡ್ಕೋತಾ ಇದ್ದಾರೆ. ಆ ಕಾರಣದಿಂದ ಇಂಗ್ಲೆಂಡ್ ತಂಡಕ್ಕೆ ಜಕೋಬ್ ಬೆಥೆಲ್ ಅವರು ಬೆಂಕಿ ಬ್ಯಾಟಿಂಗ್ ಆಗಿ ಗುರುತಿಸಿಕೊಂಡಿದ್ದಾರೆ. ಜಕೋಬ್ ಬೆಥೆಲ್ ಅವರನ್ನು ಚಾಂಪಿಯನ್ಸ್ ಟ್ರೋಫಿಗೆ ಆಯ್ಕೆ ಮಾಡಿದ್ದಾರೆ ಅಂತ ಹೇಳ್ಬಹುದು. ಇನ್ನು ಫ್ರೆಂಡ್ಸ್, ವಿಲ್ ಜಾಕ್ಸ್ ಅವರು ಈಗ 45 ಇನ್ನಿಂಗ್ಸ್ ಗಳನ್ನು ಟೋಟಲ್ ಆಗಿ ಆಡಿದ್ದಾರೆ. ಇದರಲ್ಲಿ ಅವರು 1,190 ರನ್ ಅನ್ನು ಸಿಡಿಸಿದ್ದಾರೆ ಅಂತ ಹೇಳಬಹುದು. ಇನ್ನು ಜಕೋಬ್ ಬೆಥೆಲ್ ಅವರು 25 ಇನ್ನಿಂಗ್ಸ್ ಗಳನ್ನು ಮಾತ್ರ ಆಡಿದ್ದಾರೆ. ಇದರಲ್ಲಿ ಇವರು 700 ರನ್ ಅನ್ನು ಸಿಡಿಸಿದ್ದಾರೆ. ಹೌದು ಫ್ರೆಂಡ್ಸ್, ರನ್ಸ್ ಗಳಲ್ಲಿ ಜಕೋಬ್ ಬೆಥೆಲ್ ಅವರು ಹಿಂದೆ ಇದ್ದಾರೆ. ಆದರೆ ವಿಲ್ ಜಾಕ್ಸ್ ಅವರು ಜಾಸ್ತಿ ಇನ್ನಿಂಗ್ಸ್ ನ ಆಡಿದ್ದಾರೆ, 45 ಇನ್ನಿಂಗ್ಸ್ ಗಳನ್ನು ಆಡಿದ್ದಾರೆ ಅಂತ ಹೇಳಬಹುದು. ಜಕೋಬ್ ಬೆಥೆಲ್ ಅವರು ಕಡಿಮೆ 25 ಇನ್ನಿಂಗ್ಸ್ ನಲ್ಲಿ 7 ರನ್ ಅನ್ನು ಬಾರಿಸಿದ್ದಾರೆ. ಎವರೇಜ್ ಜಕೋಬ್ ಬೆಥೆಲ್ ಅವ್ರದ್ದು 26.3 ಇದೆ ಅಂತ ಹೇಳಬಹುದು. ಕಂಟಿನ್ಯೂಸ್ ಆಗಿ ಜಕೋಬ್ ಬೆಥೆಲ್ ಅವರು ಬೆಂಕಿಯಾಗಿ ಬ್ಯಾಟಿಂಗ್ ನ ಆಡ್ತಾ ಬಂದಿದ್ದಾರೆ. ಅದಕ್ಕಾಗಿ ಜಕೋಬ್ ಬೆಥೆಲ್ ಅವರನ್ನು ಚಾಂಪಿಯನ್ಸ್ ಟ್ರೋಫಿಗೆ ಆಯ್ಕೆ ಮಾಡಿದ್ದಾರೆ. ವಿಲ್ ಜಾಕ್ಸ್ ಅವರನ್ನು ಡ್ರಾಪ್ ಮಾಡಿದ್ದು ಇದೇ ಕಾರಣ ಅಂತ ಹೇಳಬಹುದು. ಇನ್ನು ಫ್ರೆಂಡ್ಸ್, ನಿಮ್ಮ ಪ್ರಕಾರ ಇಂಗ್ಲೆಂಡ್ ಟೀಮ್ ಅವರು ವಿಲ್ ಜಾಕ್ಸ್ ಅವರನ್ನು ಡ್ರಾಪ್ ಮಾಡಿದ್ದು ಒಳ್ಳೆಯದಾ ಇಲ್ಲ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ. ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಮ್ಮ ಆರ್ ಸಿ ಬಿ ತಂಡದ ಆಟಗಾರ ಜಕೋಬ್ ಬೆಥೆಲ್ ಅವರು ಈ ಸಲ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಹಬ್ಬರಿಸಲಿ ಅಂತ ನಾವೆಲ್ಲರೂ ಆಶಿಸೋಣ. ಇನ್ನು ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ನಿಮಗೆ ಇದೇ ರೀತಿ ನಮ್ಮ ಆರ್ ಸಿ ಬಿ ಮತ್ತು ಕ್ರಿಕೆಟ್ ಇಂಡಿಯನ್ ಟೀಮ್ ಬಗ್ಗೆ ಎಲ್ಲ ಅಪ್ಡೇಟ್ಗಳು ಬರ್ತಾ ಇರುತ್ತೆ ಫ್ರೆಂಡ್ಸ್. ಅದಕ್ಕಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಆನ್ ಮಾಡ್ಕೊಳ್ಳಿ, ಆಲ್ ಅನ್ನು ಸೆಲೆಕ್ಟ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರೆ ನಿಮಗೆ ತಕ್ಷಣ ನೋಟಿಸ್ ಬರುತ್ತೆ. ನಮಸ್ಕಾರ ಫ್ರೆಂಡ್ಸ್.